friends, welcome back to my channel Rakshita Vlogs. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತು ನಾವು ಕಲ್ಕೆರೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆ, ಲಗೇಜ್ ಎಲ್ಲ ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀವಿ, ಬರ್ತಾ ಇದೆ. ನಾವು ಬಿಟ್ಟಿದ್ದು ಮನೆ ಮಧ್ಯಾಹ್ನ ಆಗಿತ್ತು, ಒಂದು 12 o'clock ಆಗಿತ್ತು ಟೈಮ್. ಇವಾಗ ರೀಚ್ ಆಗ್ತಾ ಇದ್ದೀವಿ. ಮನೆಗೆ ಬಂದಾಗ ಅಕ್ಕ ಎಲ್ಲರೂ ಶಾಪಿಂಗ್ ಹೋಗಿದ್ರು. ನಮ್ಮ ಅತ್ತಿಗೆ ಅವರೆಲ್ಲನೂ ಪ್ರೀವಿಯಸ್ ಡೇ ಶಾಪಿಂಗ್ ಎಲ್ಲನೂ ಇತ್ತು ಬರ್ತಡೇ ಅಂತ. ನಮ್ಮ ಅಕ್ಕ ಪಾಪುದು ಫಸ್ಟ್ ಇಯರ್ ಬರ್ತ್ಡೇ ಪಾರ್ಟಿಗೆ ಅಂತ ನಾವು ಮುಂಚೆನೇ ಬಂದಿದ್ದೀವಿ, ಮತ್ತು ಸಮ್ಮರ್ ವೆಕೇಷನ್ ಎಲ್ಲ ಸೇರಿ. ಇವಾಗ ಮನೇಲಿ ನಮ್ಮ ದೊಡ್ಡಮ್ಮ ಇದ್ದರು. ಇವಾಗ ಎಲ್ಲ ಊಟ ಎಲ್ಲ ಮಾಡಿಬಿಟ್ಟು ಕೂತಿದ್ವಿ. ಹಾಯ್ ಮಾಡೋ ಮನ್ವೀರ್, ನಾನು ಬಂದಿದ್ದ ತಕ್ಷಣವೇ ನಮ್ಮ ದೊಡ್ಡಮ್ಮಗೆ ಮೆಹಂದಿ ಎಲ್ಲ ಹಾಕಿ, ನಾನು ಬಂದಿದ್ದೀನಿ ಅಂತಂದರೆ ನಮ್ಮ ದೊಡ್ಡಮ್ಮಗೆ ಮೆಹಂದಿ ತುಂಬಾ ಇಷ್ಟ ಆಗುತ್ತೆ. ನಾನು ಹಾಕ್ಬಿಡ್ತೀನಿ ಫಸ್ಟ್ ಅವ್ರಿಗೆ. ಫಂಕ್ಷನ್ ಎಲ್ಲ ಇತ್ತು ಅಂತಂದರೆ ನೋಡಿಕೊಂಡು ಪ್ರೀವಿಯಸ್ ಡೇನೇ ಹಾಕ್ಕೊಳ್ಳೋದು. ಆ ಥರ ಮಕ್ಕಳಿಗೆಲ್ಲ ಸ್ಕೂಲಿಂದ ಬಂದಿದ್ದರು, ಎಲ್ಲರಿಗೂ ಊಟ ಮಾಡಿಸ್ಕೊಂಡು ಇಲ್ಲೇ ಈಚೆನೇ ಆಟ ಆಡಿಕೊಂಡು ಕೂತಿದ್ವಿ. ಆಮೇಲೆ ಆಶಕ ಮತ್ತು ಪಂಜನಿ ಪಾವನಿ ಅವರೂ ಎಲ್ಲನೂ ಬಂದರು. ಇವಾಗ ನಮ್ಮದು ಬರ್ತಡೇಗೆಲ್ಲ ಶಾಪಿಂಗ್ ಮಾಡಿರೋ ಡ್ರೆಸ್ಸಸ್ಸು ಎಲ್ಲನೂ ನೋಡ್ತಾ ಇದ್ವಿ ನಾವು, ಎಲ್ಲರದು ಯಾವ ಥರ ತೊಗೊಂಡಿದ್ದಾರೆ ಏನು ಅಂತ. ಇದು ಪಂಜನಿದು, ಅವಳದು ಫ್ರಾಕ್ ಮತ್ತು ಶೂಸು, ಪಂಜನಿದು ಫ್ರಾಕು ಶೂಸು ಅದೆಲ್ಲನೂ ಎಲ್ಲರದು ಇವಾಗ ಎಕ್ಸೈಟ್ಮೆಂಟ್ ಇರುತ್ತೆ. ನೀವು ಯಾವ ಥರ ತೊಗೊಂಡಿದ್ದೀರಾ, ನಾವು ಯಾವ ಥರ ತೊಗೊಂಡಿದ್ದೀವಿ ಅಂತ. ಇದು ಬಂದು ಪಾವನಿ ಡ್ರೆಸ್ ಇದು. ನೆಕ್ಸ್ಟು ಆಶಕದು, ಅವ್ರದ್ದು ಕೋಇನ್ಸಿಡೆಂಟ್ಲಿ ಅವ್ರು 3 ಜನನೂ ಬೇಬಿ ಪಿಂಕ್, 3 ಜನದ್ದು ಸೇಮ್ ಥೀಮಲ್ಲೇ ಇತ್ತು, ಕೋಇನ್ಸಿಡೆಂಟಾಗಿ ಸಿಕ್ಕಿರೋದಂತೆ. ಸೊ ಎಲ್ಲರದೂ ಚೆನ್ನಾಗಿತ್ತು. ನೆಕ್ಸ್ಟ್ ಇದು ಬಂದು ನನ್ನ ಗೌನ್ ಇದು. ಇವಾಗ ಎಲ್ಲರದ್ದು ಆದಮೇಲೆ ನಾವು ನಾಳೆಗೂ ಎಲ್ಲ ಪ್ಯಾಕ್ ಮಾಡಿ ಒಂದು ಹತ್ರ ಇಟ್ಕೊಂಡ್ಬಿಟ್ರೆ ನಾಳೆಗೆಲ್ಲ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡ್ವಿ. ಸೈಡ್ ಬರ್ತೀನಿ. ನಾವೆಲ್ಲರೂ ಹಂಗೆ ಇನ್ನೊಂದು ಸತಿ ಈಚೆಗಡೆ ಕೂತ್ಕೊಂಡು ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಒಂದು 5:30 ಆಗಿತ್ತು ಟೈಮ್. ಮಕ್ಕಳೆಲ್ಲ ಸೈಕಲ್ ತೊಳಿತಾಯಿದ್ರು, ಮತ್ತು ಇಲ್ಲಿ ಮಾವಿನ ಗಿಡ ಎಲ್ಲ ಇತ್ತಲ್ಲ, ಈ ಹುಡುಗರು ಎಕ್ಸೈಟ್ಮೆಂಟ್ ಫುಲ್ಲು ಆಟ ಆಡ್ಕೊತಾ ಇದ್ರು. ನಕ್ಷತ್ರನೂ ಅಷ್ಟೇ, ದಿಹಾನೂ ಅಷ್ಟೇ, ಅವರಿಬ್ರು. ಆಮೇಲೆ ನಮ್ಮ ಅಕ್ಕ ನಮ್ಮ ಅತ್ತಿಗೆ ಎಲ್ಲ ಬಂದರು. ಇವಾಗ ಆಯ್ತಾ ಶಾಪಿಂಗು? ಒಬ್ಬಟ್ಟು ಯಾವ ಮಾಡಿದ್ದು ತಂದಿಲ್ಲ ಅಲ್ಲಿಂದ. ಇವಾಗ ರಾತ್ರಿ ಅಡುಗೆಗೆ ಚಿಕನ್ ಫ್ರೈ ಮತ್ತು ಆಂಬೂರ್ ಬಿರಿಯಾನಿ ಮಾಡ್ತಾ ಇರೋದು. ನಮ್ಮ ಅಣ್ಣ ಆಂಬೂರ್ ಬಿರಿಯಾನಿ ಅವ್ರು ಮಾಡ್ತಾರೆ ಇವತ್ತು, ಬೇರೆ ಥರ ಬಿರಿಯಾನಿ, ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇರುತ್ತೆ. ನಾನು ಇಲ್ಲಿ ಚಿಕನ್ ಫ್ರೈಗೆ ಒಂದು ಸ್ವಲ್ಪ ಮೊಸರು, ನಿಮಗೆ ಜಾಸ್ತಿ ಗ್ರೇವಿ ಬೇಕು ಅಂತಂದರೆ ಜಾಸ್ತಿ ಮೊಸರು ಹಾಕ್ಕೊಬೋದು. ನಾನಿಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಂದು 3 to 4 ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ. ಮತ್ತು ಧನಿಯಾ ಪುಡಿ 1 ಸ್ಪೂನು, ಖಾರದ ಪುಡಿ ಒಂದು ಸ್ವಲ್ಪ, ಖಾರ ನೋಡಿಕೊಂಡು ಹಾಕ್ಕೊಬೇಕು. ಅದಾದಮೇಲೆ ತಿರ್ಗಾ ಮೆಣಸು ಪುಡಿ ಒಂದು ಸ್ವಲ್ಪ, ಉಪ್ಪು ಒಂದು ಸ್ವಲ್ಪ, ಮತ್ತು ಗರಂ ಮಸಾಲ ಒಂದು 1/2 ಸ್ಪೂನು ಇಷ್ಟೂ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಬೇಕು. ತಿರ್ಗಾ ನೀರು ಅದೆಲ್ಲ ಏನೂ ಆ್ಯಡ್ ಮಾಡ್ಕೊಳ್ಳೋಂಗಿಲ್ಲ. ಇದಕ್ಕೆ ಆನಿಯನ್ ಮತ್ತು 2 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಫ್ರೈ ರೆಡಿ ಆಯಿತು. ಇವಾಗ ಬಿರಿಯಾನಿ ಪ್ರೊಸೀಜರ್ ಸ್ಟಾರ್ಟ್ ಆಗಿದೆ. ಒಂದು 3 ಗ್ಲಾಸ್ಗೆ ಇವಾಗ ಬಿರಿಯಾನಿ ಮಾಡ್ತಾ ಇರೋದು. ಈರುಳ್ಳಿ ಈ ಥರ ರೌಂಡ್ಗೆ ಚಾಪ್ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ತಪ್ಪಲೆಕ್ಕೆ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಇವಾಗ ಬರೀ ಏಲಕ್ಕಿ ಅಷ್ಟೇ ಹಾಕೋತಾ ಇರೋದು. ಫುಲ್ ಪಲಾವ್ ಸಾಮಾನೆಲ್ಲ ಏನೂ ಹಾಕೋತಾ ಇಲ್ಲ. ಇಲ್ಲಿ ಈರುಳ್ಳಿ ಉದ್ದುದ್ದು ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಹಾಕಿರೋದು. ಈರುಳ್ಳಿಗೆ ನೀವು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಅದು ಉಪ್ಪು ಇಟ್ಕೊಳ್ಳುತ್ತೆ. ಚಿಕನ್ಗೆ ಹಾಕೋದಕ್ಕಿಂತ ಈರುಳ್ಳಿಗೆ ಒಂದು ಸ್ವಲ್ಪ ಹಾಕ್ಕೊಬೇಕು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಅಷ್ಟೇ ನಾವು ಇವಾಗ ರುಬ್ಕೊಬೇಕಾಗಿರೋದು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು. ಟೊಮೆಟೊನೂ ಅಷ್ಟೇ ರೌಂಡ್ಗೆ ಇದೇ ಥರ 2 ಟೊಮೆಟೊ ತೊಗೊಂಡಿರಬೇಕು. ಇವಾಗ ಈರುಳ್ಳಿ ಫ್ರೈ ಮಾಡೋಕೆ ಹಾಕೊಂಡ್ಮೇಲೆ ಇವಾಗ ರುಬ್ಬಿರೋದು ಒಂದು ಸ್ವಲ್ಪ ಹಾಕ್ಕೊಂಡು ನೀರು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೇಕು. ಜೀರಾ ರೈಸ್ ಇಲ್ಲಿ ಇಂಡಿಯನ್ ಗೇಟೇ ಯೂಸ್ ಮಾಡ್ತಾ ಇರೋದು. ಇವಾಗ ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಬೇಕು. ಇವಾಗ ಕಲರು ಚೆನ್ನಾಗಿ ಬರಬೇಕು ಅಂತಂದರೆ ಒಂದು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡಿರೋದು. ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಆಮೇಲೆ ಕೊತ್ತಂಬರಿ.
ಇದು ನಿಮಗೆ ಬೇಕಂದರೆ ಕುಕ್ಕರಲ್ಲೂ ಮಾಡ್ಕೊಬೋದು, ಇಲ್ಲ ಅಂದರೆ ಈ ಥರ ತಪ್ಪಲೆ ಅಗಲ ಇರೋ ಪಾತ್ರೆಯಲ್ಲೂ ಮಾಡ್ಕೊಬೋದು. ಇದಾದಮೇಲೆ ನೆಕ್ಸ್ಟ್ ಟೊಮೆಟೊ ಆ್ಯಡ್ ಮಾಡ್ಕೊಬೇಕು. ಇದು ಚೆನ್ನಾಗಿ ಮಸಾಲೆ ಎಲ್ಲ ಬಿಟ್ಕೊಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ತಾನೆ ಇರಬೇಕು. ಅದಾದಮೇಲೆ ಒಂದು ಗ್ಲಾಸ್ ಬಿಸಿನೀರು ಹಾಕ್ಕೊಬೇಕು. ಇದೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಈ ಟೊಮೆಟೊ ಎಲ್ಲ ಇವಾಗ ಬೇಯಬೇಕು. ಇದಾದಮೇಲೆ ನಾವು ನೆಕ್ಸ್ಟು ಇವಾಗ ಚಿಕನ್ ಆ್ಯಡ್ ಮಾಡ್ಕೊಳ್ಳೋವರೆಗೂ ಇದು ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಒಂದು 2 ಸ್ಪೂನ್ ಇವಾಗ ಗಟ್ಟಿ ಮೊಸರು ಹಾಕೋದಾಯಿತು. ಮೊಸರು ಹಾಕೊಂಡಿದ ತಕ್ಷಣ ಇವಾಗ ಈ ಮಸಾಲೆನೇ ಒಂಥರ ಚೇಂಜ್ ಆಗೋಗುತ್ತೆ ಚೆನ್ನಾಗಿ. ಇವಾಗ ಒಂದು ಗ್ಲಾಸ್ಗೆ ಒಂದು 2-3 ದಳ ಕೇಸರಿ ಹಾಕ್ಕೊಂಡಿದ್ದಾರೆ, ಫ್ಲೇವರ್ಗೋಸ್ಕರ ಇದು. ಇವಾಗ ಚಿಕನ್ನ ಆ್ಯಡ್ ಮಾಡ್ಕೊಬೇಕು ಟೊಮೆಟೊ ಎಲ್ಲ ಬೆಂದಿದ್ದಾದಮೇಲೆ. ಇಲ್ಲಿ ಅರಿಶಿನ ಪುಡಿ ಅದೆಲ್ಲ ಏನೂ ಯೂಸ್ ಮಾಡಿಲ್ಲ ಇದಕ್ಕೆ. ಸೇಮ್ ಇವಾಗ ಮುಸ್ಲಿಮ್ ಸ್ಟೈಲ್ ಬಿರಿಯಾನಿ ಎಲ್ಲ ಬರುತ್ತಲ್ಲ, ಆಂಬೂರ್ ಬಿರಿಯಾನಿ ಸೇಮ್ ಎಕ್ಸಾಕ್ಟ್ ಟೇಸ್ಟ್ ಇತ್ತು ಇದಂತೂ. ಇವಾಗ ಚಿಕನ್ ಎಲ್ಲ ಬೆಂದಿದ್ದೆಲ್ಲ ಆದಮೇಲೆ ಇವಾಗ ರೈಸ್ ಕುಕ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್, ಇಲ್ಲಾಂದರೆ ನೀವು ಸಪ್ರೇಟ್ ಏನಾದರೂ ತೊಗೊಬೋದು. ಪುದೀನ ಮತ್ತು ಪಲಾವ್ ಸಾಮಾನು ಒಂಚೂರು ಫ್ಲೇವರ್ಗೋಸ್ಕರ. ಪಲಾವ್ ಸಾಮಾನು ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ ಅಷ್ಟೇ ಹಾಕ್ಕೊಂಡಿರೋದು. ಅದನ್ನು ತೆಗ್ದಿದ್ದಾದಮೇಲೆ ಒಂದು 50% ಇವಾಗ ಅಕ್ಕಿ ಬೇಯಿಸ್ಕೊಬೇಕು. ಯಾಕಂದರೆ ಫಸ್ಟೇ ನೆನೆಸ್ಕೊಂಡಿರ್ತೀವಲ್ಲ, ಅದು ಬೇಗ 5-10 ನಿಮಿಷ ಮುಗ್ದೋಗುತ್ತೆ. ಇವಾಗ ಇದು ಬೆಂದಿದ್ದಾದಮೇಲೆ ನೀರು ಬಗ್ಗಿಸ್ಕೊಂಡು ಇವಾಗ ಇನ್ನೊಂದು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಬೇಕು, ಫ್ರೈ ಏನು ಮಾಡಿದ್ದೀವಿ ಅದಕ್ಕೆ. ಅದಾದಮೇಲೆ ಉಪ್ಪು ಅಷ್ಟೇ ನೋಡಿಕೊಂಡು ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ದಮ್ ಕಟ್ಬಿಟ್ರೆ ಫುಲ್ ಪರ್ಫೆಕ್ಟಾಗಿ ಬಿರಿಯಾನಿ ಆಗಿರುತ್ತೆ. ಇದು ಲಿವರ್ ಫ್ರೈ ಸೈಡ್ಗೆ, ಲಿವರ್ ಫ್ರೈ ಮತ್ತು ಚಿಕನ್ ಫ್ರೈ ಮಾಡಿದ್ವಿ 2. ಇವಾಗ ಚಿಕನ್ ಬಿರಿಯಾನಿನೂ ಅಷ್ಟೇ ನೋಡಿ, ಇವಾಗ ದಮ್ ಕಟ್ಟಿದ್ದೆಲ್ಲ ಆದಮೇಲೆ ಫಾಯಿಲ್ ಪೇಪರಲ್ಲಿ ಎಕ್ಸಾಕ್ಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಫ್ರೈ ಕಾಂಬಿನೇಷನ್ ಅಂತೂ ಎಕ್ಸಾಕ್ಟ್ ಆಂಬೂರ್ ಬಿರಿಯಾನಿ ಟೇಸ್ಟೇ ಇತ್ತು. ರೈಸ್ ನೀವು ಸಪ್ರೇಟ್ ಅದು ಕುಕ್ ಮಾಡ್ಕೊಳ್ಳೋದು ಅದೊಂದು ಸ್ವಲ್ಪ ಲೆಂತಿ ಅನಿಸ್ಬೋದು. ಅದು ಬಿಟ್ಟರೆ ನೀವು ಕುಕ್ಕರಲ್ಲಿ ಮಾಡ್ಕೊಳ್ಳೋದಿದ್ದರೆ ಹಂಗೇನೂ ಮಾಡ್ಕೊಬೋದು. ಇದು ಆಪ್ಷನಲ್ ಅಂತಲೇ ಹೇಳ್ಬೋದು. ನಾವು ಈ ಥರ ಎಕ್ಸಾಕ್ಟ್ ಟೇಸ್ಟ್ ಬರಲಿ ಅಂತ ಈ ಥರ ಹಾಕ್ಕೊಂಡಿದ್ದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಫಸ್ಟೆಲ್ಲ ಮಕ್ಕಳೆಲ್ಲ ಊಟ ಮಾಡ್ತಾಯಿದ್ದಾರೆ. ಫಸ್ಟ್ ಎಲ್ಲರೂ ಒಂದು ರೌಂಡ್ ಮಕ್ಕಳದೆಲ್ಲ ಆದಮೇಲೆ ನೆಕ್ಸ್ಟ್ ನಾವೆಲ್ಲ ದೊಡ್ಡವರೆಲ್ಲ ಕೂತ್ಕೊಂಡು ಇನ್ನೊಂದು ರೌಂಡ್ ಮಾಡೋಣ ಅಂತ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.